ಶಾಸಕ ಇಕ್ಬಾಲ್ ಹುಸೇನ್ ಅವರ ಈ ಹೇಳಿಕೆ ಚರ್ಚೆಗೆ ಕಾರಣ ಆಗಿದೆ. ಬೇಳೂರು ಗೋಪಾಲಕೃಷ್ಣ ಇಕ್ಬಾಲ್ ಹುಸೇನ್ ಅವರನ್ನ ಪಕ್ಷದಿಂದಲೇ ಆಚೆ ಹಾಕಬೇಕು ಅಂತ ಹೇಳ್ತಿದ್ದಾರೆ. ಇದರ ಬೆನ್ನಿಗೆ ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಡ್ಯಾಮೇಜ್ ಆಗತ್ತೆ, ಈ ರೀತಿ ಬಹಿರಂಗವಾಗಿ ಮಾತನಾಡಿದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ. ಸಿಎಂ ಡಿಸಿಎಂ ಬಳಿ ಮಾತನಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಶಾಸಕರಿಗೆ ರಾಮಲಿಂಗಾರೆಡ್ಡಿ ಸಲಹೆ ಕೊಟ್ಟಿದ್ದಾರೆ. ಸಿಎಂಗೂ ಒಂದು ಲಿಮಿಟ್ ಇರುತ್ತೆ, ಅವರ ಲಿಮಿಟ್ ದಾಟಿ ಏನು ಮಾಡೋದಕ್ಕಾಗಲ್ಲ. ಹಣದ ಲಭ್ಯತೆಯನ್ನು ನೋಡಿಕೊಂಡು ಅನುದಾನ ಹಂಚಿಕೆ ಮಾಡ್ತಾರೆ. ಸುಖ ಸುಮ್ಮನೆ ಡ್ಯಾಮೇಜ್ ಮಾಡಬೇಡಿ, ಪಾರ್ಟಿಗೆ ಸಮಸ್ಯೆಯನ್ನು ನೀವೇ ಮಾತಾಡ್ಕೊಂಡು ಬಗೆಹರಿಸಿ ಅಂತ ಹೇಳಿದ್ದಾರೆ. ಅದೆಲ್ಲ ನಾನು ಇವರು ಇಕ್ಬಾಲ್ ಹುಸೇನ್ ಅಂತಲ್ಲ, ಯಾರೇ ಇರಲಿ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ನಾನು ಸೇರಿಸಿ ಮಾತಾಡಬಾರ್ದು. ಏನೇ ಇದ್ದರೂ ನಾ ಗೋಡೆ ಮಧ್ಯದಲ್ಲಿ ಮಾತಾಡಬೇಕು. ಅಥವಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹತ್ರ ಹೋಗಿ ಕೂತು ಮಾತಾಡಿ ಸಮಸ್ಯೆ ಪರಿಹಾರ ಮಾಡ್ಕೋಬೇಕು ಹೊರತು ಮಾಧ್ಯಮಗಳ ಮುಂದೆ ಮಾತಾಡಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಇಂಥದ್ದೆಲ್ಲ ನಾನು ಇವರು ಇಕ್ಬಾಲ್ ಹುಸೇನ್ ಅಂತಲ್ಲ, ಯಾರೇ ಇರಲಿ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ನಾನು ಸೇರಿಸಿ ಮಾತಾಡಬಾರ್ದು. ಏನೇ ಇದ್ದರೂ ನಾ ಗೋಡೆ ಮಧ್ಯದಲ್ಲಿ ಮಾತಾಡಬೇಕು. ಅಥವಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹತ್ರ ಹೋಗಿ ಕೂತು ಮಾತಾಡಿ ಸಮಸ್ಯೆ ಪರಿಹಾರ ಮಾಡ್ಕೋಬೇಕು ಹೊರತು ಮಾಧ್ಯಮಗಳ ಮುಂದೆ ಮಾತಾಡಿದ್ರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಪಕ್ಷದ ಮಿತಿಯನ್ನ ಮೀರಿ ಯಾರೂ ಮಾತನಾಡಬಾರದು. ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನ ಪರಮೇಶ್ವರ್ ಖಂಡಿಸಿದ್ದಾರೆ. ಪಕ್ಷದ ಮಿತಿ ಮೀರಿ ಹೇಳಿಕೆಯನ್ನು ಕೊಡಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಚುನಾವಣೆಯ ಟಿಕೆಟ್ ಕೊಡುವಾಗ ಇದೆಲ್ಲವೂ ಪ್ರಸ್ತಾಪ ಆಗುತ್ತೆ. ಪಕ್ಷದ ಮಿತಿ ದಾಟದವರನ್ನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಅಭಿಪ್ರಾಯಗಳನ್ನ ಹೇಳುವಾಗ ಎಚ್ಚರ ಇರಲಿ ಅಂತ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಖಂಡಿಸಿದರು. ನೋಡಿ, ನಾವು ಏನೇ ಮಾತಾಡಿದ್ರು ಕೂಡ ನಾವು ಇಂಡಿವಿಜುವಲ್ಸ್ ಆಗ್ತೀವಿ. ನಮ್ಮ ಅಭಿಪ್ರಾಯಗಳನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಆ ಎಕ್ಸ್ಪ್ರೆಸ್ ಮಾಡುವಾಗ ಪಕ್ಷದ ಇತಿಮಿತಿ ಒಳಗಡೆ ನಾವು ಏನಾದರೂ ಹೇಳಿಕೆಗಳು ಕೊಟ್ಟರೆ ಏನೂ ಆಗೋದಿಲ್ಲ. ಪಕ್ಷದ ಇತಿಮಿತಿಗಳನ್ನು ಮೀರಿ ನಾವು ಹೇಳಿಕೆ ಕೊಟ್ಟರೆ ಅದನ್ನು ಹೈಕಮಾಂಡ್ನವ್ರು ಗಮನಿಸ್ತಾರೆ. ಯಾವ ಸಂದರ್ಭದಲ್ಲಿ ಅದನ್ನು ತೆಗಿತಾರೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತೇ ಆಗೋದಿಲ್ಲ. ನಾಳೆ ಬಹುಶಃ ಮುಂದೆ ಟಿಕೆಟ್ ಕೊಡಬೇಕು, ನೆಕ್ಸ್ಟ್ ಎಲೆಕ್ಷನಲ್ಲಿ ಅವರಿಗೆ ಮತ್ತೊಂದು ಬಾರಿ ಟಿಕೆಟ್ ಕೊಡಬೇಕು. ಆ ಸಂದರ್ಭದಲ್ಲಿ ಒಂದು ವೇಳೆ ಪಕ್ಷದ ಇತಿಮಿತಿಯನ್ನು ಮೀರಿದ್ದಿದ್ರೆ ಅದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ತಾರೆ ಅವರು. ಸ್ಕ್ರೀನಿಂಗ್ ಕಮಿಟಿ ಕೂತ್ಕೊಳ್ಳುವಾಗ ಏನ್ರಿ ನೀವು ಈ ರೀತಿ ಮಾಡಿದ್ರಿ, ನೀವು ಹಿಂದೆ ಎಲ್ಲ ಪಕ್ಷದ ವಿರೋಧವಾಗಿ ಮಾತಾಡಿದ್ರಿ ಅಂತ ಹೇಳಿ ಅವೆಲ್ಲ ಬರ್ತವೆ. ಅದಕ್ಕೆ ಇಂಡಿವಿಜುವಲ್ಸ್ ಆಗಿ ಸ್ಟೇಟ್ಮೆಂಟ್ಗಳು ಕೊಡೋದು, ಅವರ ಅಭಿಪ್ರಾಯಗಳನ್ನ ಹೇಳ್ತಾರೆ ಅಷ್ಟೇ. ನೋಡಿ, ನಾವು ಒಡಿಶಾದ ಕಾಂಗ್ರೆಸ್ನ ಶಾಸಕರು ಸದ್ಯ ಕರ್ನಾಟಕದಲ್ಲಿದ್ದಾರೆ. ಅವರು ಕರ್ನಾಟಕಕ್ಕೆ ಬರೋದಕ್ಕೆ ಕಾರಣ ಆಗಿರೋದು ಆಪರೇಷನ್ ಕಮಲದ ಆತಂಕ. ರಾಜ್ಯಸಭಾ ಎಲೆಕ್ಷನ್ನ ವೇಳೆ ಆಪರೇಷನ್ ಕಮಲದ ಆತಂಕ ಕಾಂಗ್ರೆಸ್ ಅನ್ನು ಕಾಡ್ತಾ ಇರೋದು. ಅದಕ್ಕಾಗಿ ಡಿಕೆ ಶಿವಕುಮಾರ್ ಅವರ ಮೊರೆ ಹೋಗಿದೆ ಕಾಂಗ್ರೆಸ್ನ ಹೈಕಮಾಂಡ್. ಒಡಿಶಾದಲ್ಲಿ ಒಟ್ಟು 14 ಕಾಂಗ್ರೆಸ್ ಶಾಸಕರು, ಅದರಲ್ಲಿ 12 ಮಂದಿ ಸದ್ಯ ಕರ್ನಾಟಕದಲ್ಲಿದ್ದಾರೆ. ರೆಸಾರ್ಟ್ ಸೇರ್ಕೊಂಡಿದ್ದಾರೆ. ಕರ್ನಾಟಕದ ರೆಸಾರ್ಟ್ ಬಿಡದಿಯ ವಂಡರ್ಲಾ ರೆಸಾರ್ಟ್ ಅಲ್ಲಿ 15 ರೂಮ್ಗಳನ್ನು ಬುಕ್ ಮಾಡಲಾಗಿದೆ. ಒಡಿಶಾದ 14 ಕಾಂಗ್ರೆಸ್ ಶಾಸಕರ ಪೈಕಿ 12 ಮಂದಿ ಸದ್ಯ ವಂಡರ್ಲಾ ರೆಸಾರ್ಟ್ ಅಲ್ಲಿ ಇದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿತ್ತು. ಒಡಿಶಾದಲ್ಲಿ ಆಪರೇಷನ್ ಕಮಲ ಆಗಬಹುದು, ಅಡ್ಡ ಮತದಾನ ಆಗಬಹುದು ಅಂತ ರಾಜ್ಯಸಭಾ ಎಲೆಕ್ಷನ್ ವೇಳೆ. ಅದಕ್ಕಾಗಿ ಶಾಸಕರನ್ನ ರೆಸಾರ್ಟ್ನಲ್ಲಿ ಇರಿಸಲಾಗಿದೆ. ಸ್ವತಃ ಡಿಕೆ ಶಿವಕುಮಾರ್ ಅವರೇ ಇವರ ಆತಿಥ್ಯದ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.